ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ. ರವಿಕೃಷ್ಣ ರೆಡ್ಡಿ ಅವರಿಗೆ ಜೈ. ಆತ್ಮೀಯ ಬಂಧುಗಳೇ ನಮಸ್ಕಾರ. ಇವತ್ತು ನಾವು ಬನಟ್ಟಿಯಲ್ಲಿ ರವಕ ಬನಟ್ಟಿ ತಾಲೂಕಿನ ಘಟಕದಿಂದ ಒಂದು ನಮ್ಮ ಪಕ್ಷದ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರ ಜನ್ಮದಿನದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ರಕ್ತದಾನ ಶಿಬಿರಕ್ಕೆ ನಮ್ಮ ಪಕ್ಷದ ಹಲವು ಪದಾಧಿಕಾರಿಗಳು ಹಾಗೂ ಸೈನಿಕರು ಇವತ್ತು ರಕ್ತದಾನವನ್ನು ಕೊಡಲು ಸಿದ್ಧರಾಗಿದ್ದಾರೆ. ಅದೇ ರೀತಿಯಾಗಿ ಸಾರ್ವಜನಿಕರು ಕೂಡ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ನಮ್ಮ ರವಿಕೃಷ್ಣ ರೆಡ್ಡಿ ಅವರಿಗೆ ಒಂದು ಆಯುಷ್ಯ ಆರೋಗ್ಯ ದೇವರು ಕಾಪಾಡಲಿ ಅಂತೇಳಿ ತಾವು ಕೂಡ ಬಯಸ್ರಿ ಅಂತ ಹೇಳ್ಕೊತಾ ಇವತ್ತಿನ ನಮ್ಮ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಪ್ರಾರಂಭ ಯಾರು 4 ಮಂದಿ ಐತದ ಚಲ ಇಲ್ಲ ಅಷ್ಟು 4 ಸ್ಟೆಪ್ 3 ಸ್ಟೆಪ್ ಆಗತ್ತೆ. ಸರಿ ರೀ ಮುಂದೆ ನೋಡ್ರಿ ಹಂಗೆ ಲೈಟ್ ಲಾಸ್ಟ್ ಟೈಮ್ ಸ್ಟಾರ್ಟ್ ಅದಾವನ್ರಿ. 3 ತಿಂಗಳ ಮಲೇರಿಯಾ ಟೈಫಾಯ್ಡ್ ಅಡ್ಮಿಟ್ ಆಗಿರ್ತಾವ. ಸಣ್ಣ ಪುಟ್ಟ ಆಕ್ಸಿಡೆಂಟ್ ಏನ್ರಿ ದಯವಿಟ್ಟು ನಮ್ಮ ರವಕಬನಟ್ಟಿ ತಾಲೂಕಿನ ಎಲ್ಲ ರವಕಬನಟ್ಟಿ ತಾಲೂಕಿನ ಎಲ್ಲ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಬಂದು ಇವತ್ತು ಈಗ ಮುಂಜಾನೆ 9 ಗಂಟೆಯಿಂದ ಒಂದು 12 ಗಂಟೆಯವರೆಗೆ ಈ ರಕ್ತದಾನ ಶಿಬಿರ ಇರುತ್ತದೆ. ಆದ ಕಾರಣ ಸಾರ್ವಜನಿಕರು ಬಂದು ತಮ್ಮ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದು. ದೊರೆಶಂಕರ್ ಅವರ ನೀವು ರಕ್ತದಾನ ಶಿಬಿರ ಬದಲು ತಮ್ಮ ಅಭಿಪ್ರಾಯ ಏನು? ರವಿಕೃಷ್ಣ ರೆಡ್ಡಿ ಅವರ ಜನ್ಮದಿನೋತ್ಸವಕ್ಕಾಗಿ KRS ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದು ಬದಲ ರವಿಕೃಷ್ಣ ರೆಡ್ಡಿ ಅವರಿಗೆ ನಮಸ್ಕಾರಗಳು. ರವಿಕೃಷ್ಣ ರೆಡ್ಡಿ ಅವರು ನಮ್ಮ ಅಧ್ಯಕ್ಷರಾದಂಥ ಅವರ ಜನ್ಮದಿನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಆದ ಕಾರಣ ಸಾರ್ವಜನಿಕರು ಈ ರಕ್ತದಾನದ ಶಿಬಿರದ ಮೂಲಕ ಪಾಲ್ಗೊಂಡು ರವಿಕೃಷ್ಣ ರೆಡ್ಡಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಈ ರಕ್ತದಾನ ಯಶಸ್ವಿಗೊಳಿಸಬೇಕಂತ. ನಮಸ್ಕಾರ ಬಂಧುಗಳೇ, ಇವತ್ತು ನಮ್ಮ ರಾಜ್ಯದ ಗೌರವಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಸರ್ ಅವರ ಜನ್ಮದಿನದ ಪ್ರಯೋಗವಾಗಿ ಇವತ್ತು ಹಮ್ಮಿಕೊಳ್ಳಲಾದ ರಕ್ತದಾನ ಶಿಬಿರ ಇವತ್ತು ನಮ್ಮ ರವಕಬನಟ್ಟಿ KRS ಪಕ್ಷದ ರವಕಬನಟ್ಟಿ ತಾಲೂಕಿನ ಅಧ್ಯಕ್ಷರು ಹಾಗೂ ಸೈನಿಕರು ಎಲ್ಲರೂ ರಕ್ತದಾನ ಮಾಡ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಸರ್ ರವಿಕೃಷ್ಣ ರೆಡ್ಡಿ ಸರ್ ಅವರ ಜನ್ಮದಿನದ ಇದ್ರಾಗೆ ನೀವು ರಕ್ತದಾನ ಮಾಡ್ತಾ ಇದ್ದೀರಾ? ಹೇಗೆ ಅನಿಸ್ತಾ ಇದೆ ನಿಮಗೆ? ಮೊದಲನೇದಾಗಿ ನಮ್ಮ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಸರ್, ತಾವು ಈಗಾಗಲೇ ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದೀರಾ. ತಮ್ಮ ಹೋರಾಟಗಳು ನಮ್ಗೆ ಪ್ರೇರಣೆ. ತಾವು ಇನ್ನು ಮುಂದೆ ಸಾಕಷ್ಟು ಒಂದು ಈಗ ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಯಾವ ಹೋರಾಟಗಳನ್ನು ಮಾಡ್ತಾ ಇದ್ದೀರಾ ಅವ್ರಿಗೆ ಹೋರಾಟಗಳು ಒಂದು ಜನರಿಗೆ ಒಂದು ನಿಮ್ಮ ಹೋರಾಟಗಳು ಸಕ್ಸಸ್ ಆಗಲಿ ಅಂತ ನಾವು ಯಾವಾಗಲೂ ನಿಮ್ಮ ಆಯುಷ್ಯ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ನಿಮಗೆ 100 ವರ್ಷ ಸುಖವಾಗಿ ಬಾಳಿ ಅಂತ ಹೇಳ್ತಾ ಇದ್ದೀನಿ ಸರ್. ಸರಿ ಸರ್, ಧನ್ಯವಾದಗಳು ಸರ್. ಅಧ್ಯಕ್ಷರೇ, ಸರ್ ತಮ್ಮ ಹೆಸರು ರೀ? ಹಾ, ಈಗ ನಮ್ಮ ಗೌರವ ಅಧ್ಯಕ್ಷರ ಬರ್ತಡೇ ಸಲುವಾಗಿ ನೀವು ರಕ್ತದಾನ ಮಾಡಾಕ್ತೀರಿ, ನಿಮ್ಗೆ ಹೆಂಗ ಅನ್ಸಾಕ್ತೈತ್ರಿ? ನಮ್ಗೆ ರಾಜ್ಯಾಧ್ಯಕ್ಷರ ಬಗ್ಗೆ ಒಂದು ಹೆಮ್ಮೆ ಇದೆ. ಅದಕ್ಕೋಸ್ಕರ ನಾವು ಇವತ್ತು ರಕ್ತದಾನ ಮಾಡ್ತಾ ಇದ್ದೀವಿ. ಹಾ, ಸರಿ. ಅವ್ರ ಹುಟ್ಟುಹಬ್ಬಕ್ಕೆ ನಮ್ದು ಹಾರ್ದಿಕ ಶುಭಾಶಯಗಳು. ಓಕೆ, ಧನ್ಯವಾದ. ನೀವು ತಮ್ಮ ಹೆಸರು ಸರ್? ಹಾ, ತಾವು ಬ್ಲಡ್ ಡೊನೇಟ್ ಮಾಡಿದ್ದೀರಾ ಈಗ? ಹಾ, ಇದು ಎಷ್ಟನೇ ಸರ್ತಿ ಸರ್ ಬ್ಲಡ್ ಕೊಡ್ತಾ ಇರೋದು ನೀವು? ಎಷ್ಟನೇ ಸರ್ತಿ ನೀವು ಬ್ಲಡ್ ಕೊಡ್ತಾ ಇರೋದು? 2ನೇ ಸರ್ತಿ ರೀ. ನಮ್ಮ ಗೌರವಾಧ್ಯಕ್ಷರ ಬರ್ತಡೇ ಕಾರಣಕ್ಕಾಗಿ ನೀವು ಇವತ್ತು ಡೊನೇಟ್ ಮಾಡ್ತಾ ಇದ್ದೀರಾ. ಆದ ಕಾರಣ ನನ್ನ ಪರವಾಗಿ ನಿಮಗೆ ಅಭಿನಂದನೆಗಳು. ಸಂತೋಷ್ ಕೋಪಾಡೆ ಅವರು. ಸರ್
ಈ ವಿಷಯವಾಗಿ ಕೆಲವೊಂದು ಮಾತುಗಳನ್ನು ನೀವು ಹೇಳ್ಬೇಕ್ರಿ ಸರ್. ಇವತ್ತು ನಮ್ಮ KRS ಪಕ್ಷದ ಗೌರವಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರ ಜನ್ಮೋತ್ಸವ ನಿಮಿತ್ತವಾಗಿ ನಾವು ಈಗ ಬನಕೈಬನಹಟ್ಟಿ ತಾಲೂಕಿನ KRS ಪಕ್ಷದ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ಇವತ್ತು ಎಲ್ಲರೂ ನಮ್ಮ KRS ಪಕ್ಷದ ಸೈನಿಕರು ಎಲ್ಲರೂ ಇವತ್ತು ರಕ್ತದಾನ ಮಾಡ್ತಾ ಇದ್ದೇವೆ. ಮತ್ತು ಇದು ರಕ್ತದಾನ ಮಾಡೋದ್ರಿಂದ ಆರೋಗ್ಯಕ್ಕೆ ಶರೀರ ಸಮತೋಲನ ಒಂಥರ ವೃದ್ಧಿ ಆಗುತ್ತದೆ. ಅದಕ್ಕೆ ಎಲ್ಲರಿಗೂ ಕೊಡೋದು ಇದರಲ್ಲಿ ಭಾಗವಹಿಸಬೇಕಾಗಿ ಇದರಲ್ಲಿ ಈ ಕಾರ್ಯಕ್ರಮದಾಗ ಎಲ್ಲರೂ ತಮ್ಮ ತನುಮನ ದಾನದ ಸಹಾಯ ಮತ್ತು ರಕ್ತದಾನ ಅನ್ನೋದು ಒಂದು ದೊಡ್ಡ ಶ್ರೇಷ್ಠ ದಾನ ಆಗಿರ್ತೈತೆ ಅಂತ ನಂಬಿಕೆಯಿಂದ ಬಂದು ಇದನ್ನ ಈ ಎಲ್ಲರೂ ರಕ್ತದಾನ ಮಾಡಬೇಕಂತ ಈ ಮೂಲಕ ಹೇಳ್ತೀನಿ. ಧನ್ಯವಾದ ಸರ್. ತಮ್ಮ ಹೆಸರು ಸರ್? ನೀರಾ ಸಾಬ್ ಡಾಂಗಿ. ನೀರಾ ಸಾಬ್ ಡಾಂಗೆ ಅವರು. ಹೌದು ಸರ್. ಈಗ ಈ ರಕ್ತದಾನ ಶಿಬಿರನಲ್ಲಿ ತಾವು ಕೂಡ ಭಾಗವಹಿಸಿದ್ದೀರಾ. ಯಾವ ಕಾರಣಕ್ಕೆ ಭಾಗವಹಿಸಿದಾರ ಅದನ್ನೊಂದು ಸ್ವಲ್ಪ ಜನರಿಗೆ ಅರ್ಥ ಆಗ್ಬೇಕು ಸರ್. ಅದ್ರ ಉದ್ದೇಶಗಳು ನೀವು ಹೇಳ್ಬೇಕು. ಹೆಂಗ್ ಮಾಡೋದ್ರಿಂದ ಹೆಂಗೇನಲ್ಲ ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದಾಗ್ಬೇಕು. ರಕ್ತದಾನ ಮಾಡತ್ತಿದ್ವಿ ಅಂದ್ರೆ ಹಂಗ ಮಾಡತ್ತಿಲ್ಲ. ಹೌದು ಸರ್. ಆದ್ರೆ ಜನರಿಗೂ ಒಳ್ಳೇದಾಗ್ಬೇಕಂತೇಳಿ ಮಾಡತ್ತೀವಿ ಉದ್ದೇಶ. ಅದನ್ ಬಿಟ್ರೆ ನಮ್ಮ KRS ಪಕ್ಷ ಅಧ್ಯಕ್ಷ ನಿಜಾಮ್ ಜಮಾದಾರ್ ಅವರು ಹೇಳಿದ್ರು, ಆದ ಕಾರಣಕ್ಕೆ ಬಂದ ರಕ್ತದಾನ ಮಾಡಿದೀವಿ. ಈಗ ಬಗೆಹರಿತೀನಿ ಕೊಟ್ಟಿದ್ದೀನಿ. ಧನ್ಯವಾದ. ತಮ್ಮ ಹೆಸರು ಸರ್? ಶಂಕರ್ ಸೌದಿ ಅವರೇ, ನಮ್ಮ ಕಾರ್ಯಕರ್ತರು. ಹೌದಾ? ಈಗ ಈ ವಿಷಯವಾಗಿ ಕೆಲವೊಂದು ಮಾತುಗಳನ್ನು ನೀವು ಹೇಳ್ಬೇಕು. ಈಗ ರಕ್ತ ಕೊಟ್ಟಿರಿ, ನಿಮಗ ಮಾತಾಡಕ್ ಆಕತ್ತೋ ಇಲ್ಲೋ ಅನ್ನೋದು ನೀವು ಹೇಳಿದ್ರ ನಾ ವಿಡಿಯೋ ಮಾಡ್ತೀನಿ. ಮಾತಾಡ್ರಿ ಸರ್. ಗೌರವ ಅಧ್ಯಕ್ಷರಾದಂತ ನಮ್ಮ ರವಿಕೃಷ್ಣ ರೆಡ್ಡಿ ಅವರಿಗೆ ಧನ್ಯವಾದಗಳು. ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವರು ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ KRS ಪಕ್ಷ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ರು. ಆದ ಕಾರಣ ನಾವು ಇವತ್ತು ರಕ್ತದಾನ ಮಾಡ್ಬೇಕಂತೇಳಿ ನಮಗ ಆರೋಗ್ಯಕ್ಕೆ ವೃದ್ಧಿ, ನಮಗೂ ಕೂಡ ಸ್ಪಂದನೆ ಮಾಡ್ಬೇಕು ನಮ್ಮ ಶರೀರ. ನಾವು ರಕ್ತ ಕೊಡೋದ್ರಿಂದ ಮತ್ತೊಬ್ಬರಿಗೆ ಅನುಕೂಲ ಆಗಬೇಕ್ರಿ. ಅದರ ದೃಷ್ಟಿಯಿಂದ ನಾವು ರಕ್ತದಾನ ಮಾಡಕ್ ಬಂದಿದ್ವಿ. ಈಗ ಸಮಾಜಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಗೌರವ ಅಧ್ಯಕ್ಷರ ಬದಲ ನೀವು ಇಷ್ಟೆಲ್ಲ ರಕ್ತದಾನ ಮಾಡಾಕ್ತೀರಿ, ಅವ್ರ ಪರವಾಗಿ ನಿಮ್ಮ ಆಲೋಚನೆಗಳು ಹಾಗೆ ಜನರಿಗೆ ಆಲೋಚನೆಗಳು ಮುಟ್ಟಬೇಕು. ನಿಮ್ಮ ಆಲೋಚನೆಗಳು, ಗೌರವ ಅಧ್ಯಕ್ಷರ ಆಲೋಚನೆಗಳು ಎಲ್ಲ ಮುಟ್ಟಬೇಕು. ಆ ವಿಷಯವಾಗಿ ಸ್ವಲ್ಪ ಏನಾದ್ರೂ ವಿವರಗಳನ್ನ ನೀವು ಹೇಳ್ಬೇಕ್ರಿ. ಗೌರವ ಅಧ್ಯಕ್ಷರಾದಂತ ರವಿಕೃಷ್ಣ ರೆಡ್ಡಿ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದಾರ. ಅದಕ್ಕ ಎಲ್ಲಾ ಹೋರಾಟಕ್ಕೆ ಶಕ್ತಿ ಬರ್ಲಿ, ಇನ್ನಷ್ಟು ಉತ್ಸಾಹ ಶಕ್ತಿ ಬರ್ಲಿ ಕೂಡ ರಕ್ತದಾನ ಮಾಡುವ ಮೂಲಕ ಅವ್ರಿಗೆ ಉನ್ನತ ಶಕ್ತಿ ಬರ್ಲಿ ಅಂತ ಎಲ್ಲರಿಗೂ ಶಂಕರ್ ಅವರ ಆ ಪದ ಬಳಸ್ಬೇಕಂತ ಇದಾರೆ. ಅದು ಅನ್ವಯಿಸ್ತಾ ಇಲ್ಲ. ಸಾಗಿಸ್ತಾ ಇಲ್ಲ. ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ರಿ. ಪ್ರತಿಯೊಬ್ರು ರಕ್ತದಾನ ಮಾಡಿದ್ರಿಂದ ಅವ್ರ ಶರೀರಕ್ಕೂ ಒಳ್ಳೇದಾಗತ್ತ, ಮತ್ತೊಬ್ರಿಗೂ ಕೂಡ ಅದು ಯೂಸ್ ಆಗಿ ಮತ್ತೊಬ್ರಿಗೂ ಅನುಕೂಲ ಆಗತ್ತೆ. ರಕ್ತದಾನ ಶಿಬಿರವನ್ನು ಎಲ್ಲರೂ ಭಾಗವಹಿಸಿ ಈ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸ್ಬೇಕಂತ. ಆಯ್ತು ಸರ್. ಈಗ ತಮ್ಮ ಹೆಸರು ಸರ್? ಕೋರೆ ಅವರು. ಈಗ ನಾವು ನಮ್ಮ ಗೌರವಾಧ್ಯಕ್ಷರಾದಂತ ರವಿಕೃಷ್ಣ ರೆಡ್ಡಿ ಸರ್ ಅವರ ಬರ್ತ್ಡೇ ಇದನ್ನ ಪ್ರಯುಕ್ತವಾಗಿ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದೀವ್ರಿ. ಅದಕ್ಕ ತಾವೇನ್ ಹೇಳಕ್ ಇಷ್ಟಪಡ್ತೀರಿ ಜನರಲ್ಲಿ? ಮೊದಲನೇದಾಗಿ ರವಿಕೃಷ್ಣ ಸರ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಹಾಗೆ ಕರ್ನಾಟಕ ರಾಷ್ಟ್ರೀಯ ಸಮಿತಿ KRS ಪಕ್ಷ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿದ್ದು ತುಂಬಾ ಖುಷಿಯಾದ ವಿಷಯ. ಸೊ ಈಗೇನು ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಮೊದಲನೇದಾಗಿ BP ಬರಂಗಿಲ್ಲ, ಸೊ ಹಾರ್ಟ್ ಅಟ್ಯಾಕ್ ಆಗಲ್ಲ. ಒಬ್ಬರಿಗೆ ಭಯ ಇರುತ್ತೆ, ಬ್ಲಡ್ ಕೊಟ್ಟ ತಕ್ಷಣ ನಮಗೆಲ್ಲೋ ಬ್ಲಡ್ ಕಮ್ಮಿ ಆಗ್ತೈತಂತ, ಆ ತರ ಇರುತ್ತ. ಸೊ ಅವರಿಗೆ ಹೇಳಕ್ ಏನಂದ್ರೆ ಎಲ್ಲ ಕರೆಕ್ಟ್ ಕ್ರೈಟೇರಿಯಾ HB ಚೆಕ್ ಮಾಡ್ತಾರ, BP ಚೆಕ್ ಮಾಡ್ತಾರ. ಸೊ ಎಲ್ಲ ಓಕೆ ಇದ್ರೆ ಬ್ಲಡ್ ಕೊಡ್ಬೋದು. ಪುರುಷರು 3 ತಿಂಗಳಿಗೊಮ್ಮೆ ಕೊಡ್ಬೋದು, ಮಹಿಳೆಯರು 4 ತಿಂಗಳಿಗೊಮ್ಮೆ ಕೊಡ್ಬೋದು, ವರ್ಷದಾಗ 3 ಸಲ ಕೊಡ್ಬೋದು, 3 ಟೈಮ್ಸ್ ಕೊಡ್ಬೋದು. ಸೊ ಬ್ಲಡ್ ಕೊಡೋದ್ರಿಂದ BP ಬರಲ್ಲ, ಮೇನ್ಲಿ ಹಾರ್ಟ್ ಅಟ್ಯಾಕ್ ಆಗಂಗಿಲ್ಲ, ಕೊಲೆಸ್ಟ್ರಾಲ್ ಅಂಶ ಇರೋದಿಲ್ಲ. ಸೊ ಹಾಗಾಗಿ ಹೆಚ್ಚಿನ ಇದರಲ್ಲಿ ರಕ್ತದಾನ ಮಾಡಬೇಕಾಗಿ ಕೇಳ್ಕೊಳ್ತಾನೆ. ಹಿಂಗೆ ಮುಂದಿನ KRS ಪಕ್ಷ ಹಿಂಗೆ ಮುಂದಿನಲ್ಲಿ ನಾವು KRS ಪಕ್ಷಗೆ ಹಾಗೆ ಸಪೋರ್ಟ್ ಮಾಡ್ತೀವಿ, ಅವರು ನಮ್ಗೆ ಈ ತರ ಸಪೋರ್ಟ್ ಮಾಡ್ಲಿ ಅಂತ ಕೇಳ್ಕೊಳ್ತೀವಿ. ಸರಿ. ಈಗ ಸರ್ ಕೆಲವೊಂದು ಸಮಸ್ಯೆ ಆಗ್ತಾವ್ರಿ ನಿಮ್ಮಲ್ಲಿ. ಈಗ ನೀವು ಕಾರ್ಡ್ ಕೊಡ್ತೀರಿ, ನಿಮ್ಮಲ್ಲೇ ಲಾಸ್ಟ್ ಟೈಮ್ ಒಂದು ತೊಂದರೆ ಆಗಿತ್ತು. ಯಾಕಂದ್ರೆ ಒಂದೇ ವರ್ಷ ವ್ಯಾಲಿಡಿಟಿ ಅಂತ ನೀವು
ಅಲ್ಲಿ ನಿಮ್ ಸರ್ ಹೇಳ್ತಾರೆ. ಆ ತರ ನಮ್ಮ ಯಾರಾದ್ರೂ ನಮ್ಮ ಕಾರ್ಯಕರ್ತರು ಯಾರಾದ್ರೂ ಬಂದ್ರೆ ದಯಮಾಡಿ ಆ ತರ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ನಮ್ಮ ವೈಯಕ್ತಿಕ ವಿಷಯಗಳಿಗೆ ನಾವು ನಿಮ್ಮ ಕಾರ್ಡ್ಗಳನ್ನ ಬಳಸೋದಿಲ್ಲ. ಮಾಮೂಲಿ ಸಾಧಾರಣ ಬಡವರು ಯಾರು ಇರ್ತಾರೆ ಅವ್ರಿಗೆ ನಾವು ಆ ಕಾರ್ಡ್ಗಳನ್ನು ಕೊಟ್ಟು ಕಳಿಸ್ತೀವಿ. ದಯಮಾಡಿ ಆ ತರ ವಿಷಯವನ್ನು ಇನ್ನೊಮ್ಮೆ ಮಾಡಕ್ ಹೋಗ್ಬೇಡಿ ಸರ್. ಹೇಗಿರುತ್ತಂದ್ರೆ ಸರ್ ಅದು ನಮ್ಗೊಂದು ಗೌರ್ಮೆಂಟ್ ಒಂದು ಕ್ರೈಟೇರಿಯಾ ಕೊಟ್ಟಿರ್ತಾರೆ. ಹಾ ಸರ್. ಸೊ ನಮ್ದು ನ್ಯಾಕೋ ಬ್ಲಡ್ ಬ್ಯಾಂಕ್, ರಾಮನಗೌಡ ಬ್ಲಡ್ ಬ್ಯಾಂಕ್ ಅಂದ್ರೆ ಹಾ ಸರ್. ಪ್ರೈವೇಟ್ ಇದ್ದು ನ್ಯಾಕೋ ಬ್ಲಡ್ ಬ್ಯಾಂಕ್ ಅಂತ ಆಗಿರ್ತದೆ, RBTC ಇರುತ್ತೆ. ಹಾ ಸರ್. ಸೊ ನಮಗೆ ಏನು ಫಾಲೋ ಕೊಟ್ಟಿರ್ತಾರಲ್ಲ ಆ ತರನೇ ನಾವು ಮೇಂಟೈನ್ ಆದ್ರೆ ಸರ್ ಮಾಡಬೇಕು. ಸೊ ನೀವು ಈಗ ಹೇಳಿದ್ರಲ್ಲ ಅದಕ್ಕೆ ನಾ ಸಪೋರ್ಟ್ ಮಾಡ್ಲಿಕ್ಕೆ ಓಕೆ, ನಾನು ಸರ್ ಜೊತೆ ಮಾತಾಡ್ಕೊಂಡು ಅದೇ ನಾ ಸರ್ವಿಸ್ ಮಾಡಕ್ ರೆಡಿ. ನಾನೇ ಜವಾಬ್ದಾರಿ, ಯಾಕಂದ್ರೆ ನಾನೇ ಮೇನ್ ಇನ್ಚಾರ್ಜ್. ಸೊ ನಾನೇ ಟೆಕ್ನಿಕಲ್ ಸೂಪರ್ವೈಸರ್, ನಿಮ್ಗೆ ಮಾಡಿಕೊಡಿ ವ್ಯವಸ್ಥೆ ನಾನು ಆಯ್ತು ಸರ್. ನಮ್ಮ ಅಧ್ಯಕ್ಷರ ಜೊತೆ ನೀವು ಟಚ್ ಅಲ್ಲಿ ಇರಿ ಸರ್. ಯಾಕಂದ್ರೆ ನಾವು ನಮ್ಮ ವೈಯಕ್ತಿಕ ಕಾರಣಗಳಿಗಾಗಿ ಈ ವರ್ಕ್ ಅನ್ನ ನಾವು ಅನ್ವಯಿಸ್ಕೊಳ್ಳಲ್ಲ. ಯಾಕಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನಿಮ್ಮ ಕಾರ್ಡ್ ಕೊಟ್ಟಿರ್ತೀರಾ. ಆ ಕಾರ್ಡ್ಗಳನ್ನ ಕಡು ಬಡವರಿಗೆ ನಾವು ನೀರ್ ಕಳಿಸ್ತೀವಿ. ಆದ್ರೆ ಅದನ್ನ 1 ವರ್ಷ 2 ವರ್ಷ ಅನ್ನೋಕ್ ಹೋಗ್ಬೇಡಿ. ಯಾವುದೇ ರೀತಿ ಬಂದ್ರು ಕೂಡ ಯಾರೋ ಕಾರ್ಯಕರ್ತರು ಬರ್ಲಿ, ಅಧ್ಯಕ್ಷರು ಬರ್ಲಿ, ಯಾರೋ ಬರ್ಲಿ, ಅವ್ರಿಗೆ ಒಂದ್ ಸ್ವಲ್ಪ ಸಹಾಯ ಮಾಡಿ. ಇಷ್ಟೇ. ಬೇಕಾದ ಕಾರ್ಡ್ ಕೊಡ್ರಿ, ನಾನೇ ಇರ್ತೀನಿ. ನಾನೇ ನೀವು ಯಾವಾಗ ಬೇಕಾದ್ರೆ ಕೊಡ್ರಿ, ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಯ್ತು ಸರ್. ಅದಷ್ಟು ಈಗ ನಾವು ಡೊನೇಷನ್ ಮಾಡ್ತಾ ಹಾ ಹೇಳ್ರಿ ಅಧ್ಯಕ್ಷರೇ, ಹೇಳ್ರಿ. ಈಗ ತಗೊಂಡಾರ್ರಿ. ಈಗ ನಾವು KRS ಪಕ್ಷದಿಂದ ರಕ್ತದಾನ ಒಂದು ಡೊನೇಷನ್ ಮಾಡ್ತಾ ಇದೀವಿ. ಆದಷ್ಟು ನಮ್ಮ ರಬಕವಿ ಬನಟ್ಟಿ ತಾಲೂಕಿನ ಸಾರ್ವಜನಿಕರು, ಇಲ್ಲಿ ಸುತ್ತಮುತ್ತ ಇರುವಂತಹ ಸಾರ್ವಜನಿಕರು, ನಮ್ಮ ಬನಟ್ಟಿ ಬಸ್ ನಿಲ್ದಾಣದಲ್ಲಿ ಈ ಒಂದು ವಾಹನ ನಿಂತಿದೆ. ದಯವಿಟ್ಟು ಸಾಧ್ಯವಾದರೆ ಎಲ್ಲ ಅಭಿಮಾನಿಗಳಾಗಲಿ ಆಮೇಲೆ ಸಾರ್ವಜನಿಕರಾಗಲಿ ಬಂದು ತಾವು ಸ್ವಯಂ ಪ್ರೇರಿತವಾಗಿ ಇವು ಮಧ್ಯಾಹ್ನ 12 ಗಂಟೆ ಹೋಗಿರ್ತಾರೆ ಸರ್. ಒಂದು 12 ಗಂಟೆ ಮಟ್ಟ ಇಲ್ಲೇ ಬಸ್ ನಿಂತಿರ್ತದೆ. ಆದಷ್ಟು ಯಾರು ಬೇಕಾದ್ರೂ ನಮ್ಮ KRS ಪಕ್ಷ ಸೈನಿಕರು ಮತ್ತೆ ಇನ್ನೂ ಯಾರು ಬರದಿರ ದಯವಿಟ್ಟು ಬಂದು ಈ ಒಂದು ರಕ್ತದಾನ ಶಿಬಿರದಲ್ಲಿ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಿ. ಇದೇ ರೀತಿ ನಮ್ಮ ಅಧ್ಯಕ್ಷರು ಹಾಗೂ ನಾವು ಎಲ್ಲರೂ ಸೇರಿ ಈ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡು ಎಲ್ಲರಲ್ಲಿ ಕೃತಜ್ಞತೆ ಹೇಳ್ಕೊತಾ ಈಗ ನಾವು ಈ ಲೈವ್ ಅನ್ನ ಮತ್ತೆ ಮುಂದೆ ವಿಡಿಯೋದಲ್ಲಿ ನಿಮಗೆ ಲೈವ್ ಮಾಡಿ ತೋರಿಸ್ತೀವಿ. ಒಳ್ಳೆ ವಿಷಯಗಳು, ಒಳ್ಳೆ ವಿಚಾರಗಳು ಏನಾದರೂ ಇದ್ದರೆ ನಮಗೆ ತಿಳಿಸಿ. ನಾವು ಎಲ್ಲರೂ ಬಂದು ನಿಮಗೆ ಸಪೋರ್ಟ್ ಮಾಡ್ತೀವಿ. ನೀವು ನಮಗ್ ಮಾಡಿ, ನಾವು ನಿಮಗ್ ಮಾಡ್ತೀವಿ. ಸಾರ್ವಜನಿಕರಲ್ಲಿ ಇದೊಂದು ಕಳಕಳಿ ವಿನಂತಿ.